ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫಾರ್ ಮೋರ್ ಬಿಗ್ ಬಾಸ್ ಅಪ್ಡೇಟ್ಸ್. ನೀವು ಕೇಳ್ಬೋದು 6:30ಗೆ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೆ, ತಿರ್ಗಿ ಏನು 9:30ಗೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದೆಯಾ ಅಂದರೆ ವೋಟಿಂಗ್ ರಿಸಲ್ಟ್ನಲ್ಲಿ 3 ಮೇಜರ್ ಬದಲಾವಣೆ ಇದೆ, ಅದಕ್ಕೆ ವೀಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಯಾರು ಕಮೆಂಟ್ ಸೆಕ್ಷನಲ್ಲಿ ಜಾಸ್ತಿ ಹೆಸರು ಬರುತ್ತೋ ಅವ್ರ ಹೆಸರು ಹೇಳ್ತೀನಿ ಅಂತ. ಲಾಸ್ಟ್ ವೀಡಿಯೋದಲ್ಲಿ ಕಮೆಂಟ್ ಸೆಕ್ಷನಲ್ಲಿ ಜಾಸ್ತಿ ಹೆಸರು ಬಂದಿದ್ದು ಗಿಲ್ಲಿ ಅವ್ರದ್ದು. 3-2 ವೋಟಿಂಗ್ನಲ್ಲಿ ಗಿಲ್ಲಿ ಅವ್ರದ್ದು ಜಾಸ್ತಿ ಬಂದಿದೆ. ಸೆಕೆಂಡ್ ಅಂದರೆ ರಕ್ಷಿತ್ ಅವ್ರದ್ದು ಒಂದೇ ಒಂದು ವೋಟ್ ಮಾತ್ರ ಮಾಡಿ ಅವ್ರು ಬಂದಿದೆ. ಸರಿ, ವಿಷಯಕ್ಕೆ ಬಂದ್ಬಿಡೋಣ. 3 ಮೇಜರ್ ಚೇಂಜಸ್ ಅಂತ ಹೇಳಿದ್ನಲ್ಲ, ಎಲ್ಲಿ ಯಾವ ಪೊಸಿಷನಲ್ಲಿ ಚೇಂಜಸ್ ಅಂದರೆ 10th ಪೊಸಿಷನಲ್ಲಿ ರಾಶಿಕ್ ಅವ್ರು ಬಂದಿದ್ದಾರೆ. ರಾಶಿಕ್ ಅವ್ರಿಗೆ 7.1% ವೋಟ್ ಬಂದಿದೆ. ಧ್ರುವಂತ್ ಅವ್ರಿಗೆ 7.2%, ಅಂದರೆ 0.1% ಜಾಸ್ತಿ ಬಂದಿದೆ ವೋಟು ಧ್ರುವಂತ್ ಅವ್ರಿಗೆ. ಅದಕ್ಕೆ ಅವರು 9th ಪ್ಲೇಸ್ನಲ್ಲಿದ್ದಾರೆ, ರಾಶಿಕಾ 10th ಪ್ಲೇಸ್ನಲ್ಲಿದ್ದಾರೆ. ಸೆಕೆಂಡ್ ಮೇಜರ್ ಅಪ್ಡೇಟ್ ಯಾವುದು ಅಂದರೆ ಸ್ಪಂದನ ಮತ್ತು ರಘು ಅವ್ರದ್ದು ಮತ್ತು ಸ್ಪಂದನ ಅವ್ರದ್ದು 9.2 ವೋಟಿಂಗ್ ಇತ್ತು. ಅದಕ್ಕೆ ಸ್ಪಂದನವರು 7th ಪ್ಲೇಸ್ನಲ್ಲಿದ್ದರು, ರಘು ಅವರು 6th ಪ್ಲೇಸ್ನಲ್ಲಿದ್ದರು. ನೀವು ಕೇಳ್ತಾ ಇದ್ದೀರಲ್ಲ, ನಾನು ಹೇಳಿದೆ ರಘು ಅವ್ರ ವೋಟಿಂಗ್ ಜಾಸ್ತಿ ಆಗ್ತಾಯಿದೆ ಅಂತ, ಸ್ಪಂದನ ಅವ್ರು ಕಮ್ಮಿ ಆಗ್ತೈತೆ ವೋಟಿಂಗ್ ಅಂತ ಹೇಳಿದ್ನಲ್ಲ, ಅದು ರಿಸಲ್ಟ್ ಇದು. ಸ್ಪಂದನ ಅವ್ರಿಗೆ 9% ವೋಟಿಂಗ್ ಬಂದಿದೆ, ರಘು ಅವ್ರಿಗೆ 9.3%, ಅಂದರೆ 0.3% ರಘು ಅವ್ರಿಗೆ ಜಾಸ್ತಿ ವೋಟ್ ಬಂದಿದೆ. ಅದಕ್ಕೆ ಸ್ಪಂದನ ಅವರು 7th ಪ್ಲೇಸು, ರಘು ಅವರು 6th ಪ್ಲೇಸ್ನಲ್ಲಿದ್ದಾರೆ. ಥರ್ಡ್ ಮೇಜರ್ ಚೇಂಜ್ ಎಲ್ಲಾಗಿದೆ ಅಂದರೆ ಅದು 3rd ಪ್ಲೇಸ್ನಲ್ಲಿ ಅಶ್ವಿನಿ ಅವರು 3rd ಪ್ಲೇಸಿಗೆ ಬಂದಿದ್ದಾರೆ ವಿತ್ ಪರ್ಸೆಂಟೇಜ್ ಆಫ್ 10.3. ಮಾಳು ಅವರು 3rd ಪೊಸಿಷನಿಂದ 4th ಪೊಸಿಷನ್ಗೆ ಇಳಿದವ್ರೆ ವಿತ್ ಪರ್ಸೆಂಟೇಜ್ ಆಫ್ 10.2. ಅವರಿಬ್ಬರ ಮಧ್ಯೆ 0.1% ವೋಟಿಂಗ್ ಡಿಫರೆನ್ಸ್ ಇದೆ. ಇದೇ ಟಾಪ್ 3 ಚೇಂಜಸ್. ಇವಾಗ ಕೆಳಗಡೆಯಿಂದ ಮೇಲೆ ವೋಟಿಂಗ್ ಚೇಂಜಸ್ ಎಷ್ಟಿದೆ ಅಂತ ನೋಡೋಣ. ಇವಾಗ ಒಂದ್ಸತಿ ಆರ್ಡ್ರಲ್ಲಿ ಹೇಳ್ಬಿಡ್ತೀನಿ. ಇವಾಗ 10th ಪ್ಲೇಸ್ನಲ್ಲಿ ರಾಶಿಕ್ ಅವರಿದ್ದಾರೆ. ರಾಶಿಕ್ ಅವರಿಗೆ 7.1% ವೋಟ್ ಬಂದಿದೆ. 9th ಪ್ಲೇಸ್ನಲ್ಲಿ ಧ್ರುವಂತ್ ಅವರಿದ್ದಾರೆ. ಧ್ರುವಂತ್ ಅವರಿಗೆ 7.2% ವೋಟ್ ಬಂದಿದೆ. ಇನ್ನು 8th ಪ್ಲೇಸ್ನಲ್ಲಿ ಸೂರಜ್ ಇದ್ದಾರೆ. ಸೂರಜ್ ಅವರಿಗೆ 8.2% ವೋಟಿಂಗ್ ಬಂದಿದೆ. ಇನ್ನು 7th ಸ್ಪಾಟ್ನಲ್ಲಿ ಸ್ಪಂದನ ಅವರಿದ್ದಾರೆ. ಸ್ಪಂದನ ಅವರಿಗೆ 9% ವೋಟಿಂಗ್ ಬಂದಿದೆ. ಇನ್ನು 6th ಸ್ಪಾಟ್ನಲ್ಲಿ ರಘು ಅವರಿದ್ದಾರೆ. ರಘು ಅವರಿಗೆ 9.3% ವೋಟಿಂಗ್ ಬಂದಿದೆ. 5ನೇ ಸ್ಪಾಟ್ನಲ್ಲಿ ಧನುಷ್ ಅವರಿದ್ದಾರೆ. ಧನುಷ್ ಅವರಿಗೆ 9.6% ವೋಟಿಂಗ್ ಬಂದಿದೆ. 4ನೇ ಸ್ಪಾಟ್ನಲ್ಲಿ ಮಾಳು ಇದ್ದಾರೆ. ಮಾಳು ಅವರಿಗೆ 10.2% ವೋಟಿಂಗ್ ಬಂದಿದೆ. 3ನೇ ಸ್ಥಾನದಲ್ಲಿ ಅಶ್ವಿನಿ ಅವರಿದ್ದಾರೆ. ಅಶ್ವಿನಿ ಅವರಿಗೆ 10.3% ವೋಟ್ ಬಂದಿದೆ. ಇನ್ನು ಸೆಕೆಂಡ್ ಸ್ಪಾಟ್ನಲ್ಲಿ ರಕ್ಷಿತ್ ಇದ್ದಾರೆ. ರಕ್ಷಿತ್ ಅವರಿಗೆ 12.4% ವೋಟಿಂಗ್ ಬಂದಿದೆ. ಇನ್ನು ಟಾಪ್ನಲ್ಲಿ ಗಿಲ್ಲಿ ಇದ್ದಾರೆ. ಗಿಲ್ಲಿಗೆ 16.9% ವೋಟಿಂಗ್ ಬಂದಿದೆ. ಸಂಜೆ ಅಂದರೆ 6:30ಇಂದ 9:30ಗೆ ಗಿಲ್ಲಿ ಅವರಿಗೆ 0.6% ವೋಟ್ ಜಾಸ್ತಿ ಆಗಿದೆ. ರಕ್ಷಿತ್ ಅವ್ರಿಗೆ 0.1% ಜಾಸ್ತಿ ಆಗಿದೆ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ. ಇನ್ನು ನಾಳೆ ಬೆಳಗ್ಗೆ ವೋಟಿಂಗ್ ರಿಸಲ್ಟ್ ಏನಿದೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು.